ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ WXM ಬಗ್ಗೆ ಮಾತಾಡೋದಾದ್ರೆ ಇಂಡಿಯಾದ ಮೊದಲ ಪ್ರಮೋಷನ್ ಇವತ್ತು ಲೈವ್ ಆಗಿದೆ. ಯೂಟ್ಯೂಬ್ ಚಾನಲ್ ಅಲ್ಲಿ ಇದರ ಮೊದಲ ಎಪಿಸೋಡ್ ನ ರಿಲೀಸ್ ಮಾಡಿದ್ದಾರೆ. ಗೊತ್ತಿಲ್ಲ ಎಪಿಸೋಡ್ ಅಂತ ಯಾಕೆ ಇವ್ರು ರಿಲೀಸ್ ಮಾಡ್ತಾ ಇದಾರೆ ಅಂತ. ಕಂಪ್ಲೀಟ್ ಶೋನ ರಿಲೀಸ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದು. ಯೂಟ್ಯೂಬ್ ಅಲ್ಲಿ WXM ನ ಮೊದಲ ಎಪಿಸೋಡ್ ರಿಲೀಸ್ ಆಗಿದೆ ಅಂಡ್ ನಿಜವಾಗ್ಲೂ ಹೋಗಿ ನೋಡಿ ಯಾವ ರೀತಿ ಇವರು ಕ್ವಾಲಿಟಿನ ಪ್ರೊವೈಡ್ ಮಾಡಿದ್ದಾರೆ ಅಂತ. ಮ್ಯಾಚಸ್ ಗಳ ಬಗ್ಗೆ ನಾನು ಸದ್ಯಕ್ಕೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ ಇರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳ ಬಗ್ಗೆ ನನಗೆ ಏನು ಕೂಡ ಗೊತ್ತಿಲ್ಲ. ಇದರಲ್ಲಿ ಬರೀ ಇಂಡಿಯನ್ಸ್ ಟ್ಯಾಲೆಂಟ್ಸ್ ಗಳು ಮಾತ್ರ ಇರೋದಿಲ್ಲ, ಬದಲಿಗೆ ಬೇರೆ ಬೇರೆ ಕಂಟ್ರೀಸ್ ಗಳಿಂದನೂ ಕೂಡ ಅಂಡರ್ ರೇಟೆಡ್ ಟ್ಯಾಲೆಂಟ್ಸ್ ಗಳನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಜಪಾನ್ ಇಂದ ಆಗಿರಬಹುದು, USA ಇಂದ ಆಗಿರಬಹುದು, ಬೇರೆ ಬೇರೆ ಕಡೆಯಿಂದನೂ ಕೂಡ ಟ್ಯಾಲೆಂಟ್ಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಮಿಕ್ಸ್ಚರ್ ಆಗಿ ಇಂಡಿಯನ್ ಟ್ಯಾಲೆಂಟ್ಸ್ ಗಳು ಕೂಡ ಇರ್ತಾರೆ. ನಾನು ಮೊದಲನೇದಾಗಿ ಪ್ರೊಡಕ್ಷನ್ ಕ್ವಾಲಿಟಿನ ನೋಡಬೇಕಾಗಿತ್ತು. ಯಾವ ರೀತಿ ಮಾಡ್ತಾರೆ, ನಾರ್ಮಲ್ ಆಗಿ ಇರುತ್ತಾ ಅಥವಾ ಅಲ್ಲಿನ ಯಾವ ರೀತಿ ಪ್ರೊಡಕ್ಷನ್ ಇರುತ್ತೆ ಆ ರೀತಿ ಏನಾದ್ರೂ ಇರುತ್ತಾ ಅಂತ. ನಿಜವಾಗ್ಲೂ ಪ್ರೊಡಕ್ಷನ್ ವೈಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. WWE ಗೆ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ, ಬಟ್ AEW ಗೆ ನಾವು ಈಸಿಯಾಗಿ ಕಂಪೇರ್ ಮಾಡಬಹುದು. ಲೈಟಿಂಗ್ಸ್ ನೆಲ್ಲದನ್ನು ಕೂಡ ಲಿಟರಲಿ WWE ಕಂಪನಿಗಿಂತನೂ ಕೂಡ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಲೇಸರ್ಸ್ ನೆಲ್ಲದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಕ್ಯಾಮ್ರಾನು ಕೂಡ ಅಚ್ಚುಕಟ್ಟಿರೋದೇ ಬಳಸಿದ್ದಾರೆ. ಲಿಟರಲಿ ನನಗಂತೂ ಫಸ್ಟ್ ಲುಕ್ ಅಲ್ಲಿ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಅನಿಸ್ತು ಈ ಒಂದು ಇಂಡಿಯನ್ ಶೋ. ಕಾದೋಣ ವೀಕ್ಲಿ ವೈಸು ಟೆಲಿವಿಷನ್ ಅಲ್ಲಿ ನಮಗೆ ಇದು ನೋಡೋದಕ್ಕೆ ಸಿಕ್ಕಾಗ ಸ್ಟೋರಿ ಲೈನ್ ಎಲ್ಲದೂ ಕೂಡ ಪ್ರೋಗ್ರೆಸ್ ಆದಾಗ ಯಾವ ರೀತಿ ಇರುತ್ತೆ ಅಂತ. ಅಂಡ್ ಜಿಂದರ್ ಮಹಲ್ ಅವರು ಕೂಡ ಇವತ್ತಿನ ಶೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಮೈನ್ ಇವೆಂಟ್ ಅಂತ ಹೇಳ್ತಾ ಇರ್ತಾರೆ, ಬಟ್ ಅದಾದ್ಮೇಲೆ ಇನ್ನೊಬ್ರು ಬಂದು ಇಂಟರ್ಫರೆನ್ಸ್ ಕೂಡ ಮಾಡ್ತಾರೆ. ಏನೇ ಆಗ್ಲಿ ಮೊದಲ ನೋಟದಲ್ಲೇ ನಿಜವಾಗ್ಲೂ ಕೂಡ ನನಗಂತೂ ಈ ಒಂದು ಶೋ ಸಿಕ್ಕಾಪಟ್ಟೆ ಲೈಕ್ ಆಯ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು NXT ನೋ ಮರ್ಸಿ ಬಗ್ಗೆ. NXT ನೋ ಮರ್ಸಿಯಲ್ಲಿ ಲಿಟರಲಿ ನಾನಂತೂ ಸಿಕ್ಕಾಪಟ್ಟೆ ಶಾಕ್ ಆದೆ. ಯಾಕಂದ್ರೆ ಇವತ್ತಿನ ಈ ಒಂದು ಶೋ ಅಲ್ಲಿ ನಮಗೆ ಹೊಸ NXT ಚಾಂಪಿಯನ್ ಆಗಿ ರಿಕ್ಕಿ ಸ್ಟೈನ್ ಅವರು ನೋಡೋದಕ್ಕೆ ಸಿಕ್ಕಿದ್ದಾರೆ. ರಿಕ್ಕಿ ಸ್ಟೈನ್ ಹಾಗೆ ಒಬಾಫೆಮಿ ಅವರ ನಡುವೆ NXT ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಿಕ್ಕಿ ಸ್ಟೈನ್ ಅವರು 4 DDTs ಗಳನ್ನ ಹಾಕಿ ಒಂದು ಟೇಬಲ್ ಮೇಲೆ ಹಾಕ್ತಾರೆ. ಅಂಡ್ ಇನ್ನೊಂದನ್ನ ಅವರು ಪವರ್ ಬಾಂಬ್ ನ ಹಾಕೋದಕ್ಕೆ ಹೋದಾಗ ಅದನ್ನ ರಿವರ್ಸ್ ಮಾಡಿ ಹಾಕ್ತಾರೆ. ಅಂಡ್ ಇನ್ನೊಂದನ್ನ ಮತ್ತೊಮ್ಮೆ ಹಾಕಿ ಒಬಾಫೆಬಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ರಿಕ್ಕಿ ಸ್ಟೈನ್ ಅವರು ಹೊಸ NXT ಚಾಂಪಿಯನ್ ಆಗಿದ್ದಾರೆ. ಸೊ ಇಲ್ಲಿಗೆ ನಮ್ಮ ಒಬಾಫೆಮಿ ಅವರ NXT ಚಾಂಪಿಯನ್ಶಿಪ್ ರೇನು ಎಂಡ್ ಆಗಿದೆ. ನಿಜವಾಗ್ಲೂ ಅದ್ಭುತವಾದ ಚಾಂಪಿಯನ್ಶಿಪ್ ರೇನು ಅಂತಾನೆ ಹೇಳ್ಬಹುದು. ಅಂಡ್ ಈಗ ರಿಕ್ಕಿ ಸ್ಟೈನ್ ಅವರು ಒಬಾಫೆಮಿ ಅವರನ್ನ ಸೋಲಿಸಿ ಹೊಸ NXT ಚಾಂಪಿಯನ್ ಆಗಿದ್ದಾರೆ. ಅಂಡ್ ಪ್ರಾಬಬ್ಲಿ ಗೈಸ್ ಆದಷ್ಟು ಬೇಗ ಒಬಾಫೆಮಿ ಅವರು ನಮಗೆ ಮೈನ್ ರಾಸ್ಟರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ಮೈನ್ ರಾಸ್ಟರ್ ಅಲ್ಲಿ ಪ್ಲಾನ್ಸ್ ಗಳು ಇರೋದಕ್ಕೇನೆ WWE ಅವರು ಒಬಾಫೆಮಿ ಅವರ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡಿದ್ದಾರೆ. ಸೊ ಕಾದ್ ನೋಡೋಣ ಒಬಾಫೆಮಿ ಅವರು ಯಾವಾಗ ನಮಗೆ ಮೈನ್ ರಾಸ್ಟರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಲಿಟರಲಿ ತುಂಬಾನೇ ಒಳ್ಳೆ ಭವಿಷ್ಯ ಇದೆ ಒಬಾಫೆಮಿ ಅವರಿಗೆ ಮೈನ್ ರಾಸ್ಟರ್ ಅಲ್ಲಿ ಚೆನ್ನಾಗಿ ಬುಕ್ ಮಾಡಿದ್ರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಇನ್ವೇಷನ್ ಬಗ್ಗೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ WWE ಅವರು ಇನ್ವಿಷನ್ ಅಂತ ಒಂದು ಹೊಸ ಟ್ರೇಡ್ ಮಾರ್ಕ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ಪ್ರಾಬಬ್ಲಿ TNA ಹಾಗೆ NXT ಯ 5-2 ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ WWE ಅವರೇ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. NXT ಯ ಜನರಲ್ ಮ್ಯಾನೇಜರ್ ಆದಂತಹ ಎವರೈನ್ ಅವರು ಹೇಳ್ತಾರೆ NXT ಹಾಗೆ TNA ನಡುವೆ ಇನ್ವೇಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಶೋ ಅಕ್ಟೋಬರ್ 7ನೇ ತಾರೀಕು ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಶೋ ಅಲ್ಲಿ NXT ಹಾಗೆ TNA ಇಂದ ಸರ್ವೈವರ್ ಸೀರೀಸ್ ನ ಸ್ಟೈಲ್ಸ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಒಂದು ವಿಮೆನ್ಸ್ ಕಡೆಯಿಂದ, ಇನ್ನೊಂದು ಮೆನ್ಸ್ ಕಡೆಯಿಂದ. ಅಂಡ್ ಈ ಎಲ್ಲಾ ಮ್ಯಾಚಸ್ ಗಳನ್ನು ಕೂಡ ನಾವು ಅಫಿಷಿಯಲ್ ಆಗಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಅಂಡ್ ಟೀಮ್ಸ್ ಗಳನ್ನು ಕೂಡ ನಾನು ಹಾಗೆ ಸಂತಿನೋ ಮರಾಲಾ ಅವರು ಸೇರ್ಕೊಂಡು ಡಿಸೈಡ್ ಮಾಡ್ತೀವಿ. ಸೊ ಇನ್ವೇಷನ್ ಅಲ್ಲಿ ಸರ್ವೈವರ್ ಸೀರೀಸ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಸರ್ವೈವರ್ ಸೀರೀಸ್ ಬೇಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. 5 ಟೀಮು NXT ಇಂದ, 5 ಟೀಮು TNA ಇಂದ. ಲಿಟರಲಿ ಈ ಒಂದು ಕಾನ್ಸೆಪ್ಟ್ ಈಗ NXT ನ ಹೋಗಿ ತಲುಪಿದೆ. ಮೈನ್ ರಾಸ್ಟರ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ನ ನಮ್ಮ ಟ್ರಿಪಲ್ ಎಚ್ ಅವರು ತಗೊಂಡೇ ಬರ್ತಾ ಇಲ್ಲ. ಇದೊಂದೇ ನನಗೆ ಬೇಜಾರಾಗಿದ್ದು. ಅದನ್ನ ಬಿಟ್ರೆ ಕಾದ್ ನೋಡೋಣ NXT ವರ್ಸಸ್ TNA ನಿಜವಾಗ್ಲೂ ಇಂಪ್ರೆಸಿವ್ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಮಿಸ್ ಅವರ ಬಗ್ಗೆ. ಲಿಟರಲಿ ಮಿಸ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದ್ರೆ ಮಿಸ್ ಅವರಿಗೆ ಜಾನ್ ಸಿನಾ ಅವರ ಮೇಲೆ ಒಂದು ಮ್ಯಾಚ್ ಬೇಕಿತ್ತಂತೆ. ಲಿಟರಲಿ ಮಿಸ್ ಅವರು ಆಗಿಂದನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಜಾನ್ ಸಿನಾ ಅವರು ತನ್ನ ರಿಟೈರ್ಮೆಂಟ್ ಟೂರ್ ನ ಅನೌನ್ಸ್ ಮಾಡಿದಾಗ ನನಗೆ ಜಾನ್ ಸಿನಾ ಅವರ ಮೇಲೆ ಒಂದು ಮ್ಯಾಚ್ ಬೇಕು ಅಂತ. ಬಟ್ ಇನ್ನೂ ಕೂಡ WWE ಅವರು ಅವರಿಗೆ ಅವರ ಮ್ಯಾಚ್ ನ ಕೊಟ್ಟಿಲ್ಲ. ಅಂಡ್ ಕೊಡೋದು ಕೂಡ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಜಾನ್ ಸಿನಾ ಅವರ ಬಳಿ ಉಳಿದಿರ್ತಕ್ಕಂಥದ್ದು ಇನ್ನ 5 ಡೇಟ್ಸ್ ಗಳು ಮಾತ್ರ. ಸೊ ಅದಕ್ಕೋಸ್ಕರ ಮಿಸ್ ಅವರು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ನಮ್ಮ ಬುಲ್ಲಿ ರೇ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ WWE ಅವರು ಕ್ರೌನ್ ಜ್ಯುವೆಲ್ ನ AJ ಸ್ಟೈಲ್ ಆಗಿ ಜಾನ್ ಸಿನಾ ಅವರ ಸಿಂಗಲ್ಸ್ ಮ್ಯಾಚ್ ಇದೆಯಲ್ಲ, ಈ ಒಂದು ಮ್ಯಾಚ್ಗೆ ಮಿಸ್ ಅವ್ರನ್ನು ಕೂಡ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನನಗನ್ಸುತ್ತೆ ಮಿಸ್ ಅವ್ರನ್ನ WWE
ಅವರು ಆಡ್ ಮಾಡೋದಿಲ್ಲ ಅಂತ. ಯಾಕಂದ್ರೆ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ನ ವೇಸ್ಟ್ ಮಾಡಬೇಕು ಅಂತ ತಿಳ್ಕೊಂಡು ವೇಸ್ಟ್ ಮಾಡಿದ್ದಾರೆ. ಮಿಸ್ ಅವರ ಜೊತೆ ಇನ್ನು ಯಾಕೆ ಮ್ಯಾಚ್ ನ ಕೊಡ್ತಾರೆ ಅಲ್ವಾ. ಲಿಟ್ರಲಿ ಲೋಗನ್ ಪಾಲ್ ಅವರ ಜೊತೆ ಎಲ್ಲ ಫ್ಯೂಡ್ ನ ಹಾಕ್ಬಿಟ್ಟು ಆ ಒಂದು ಹೀಲ್ ಟರ್ನ್ ಮಾಡಿಸಿ ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿಬಿಟ್ರು. ಅದ್ರ ಬದಲು ಮಿಸ್ ಅವರ ಜೊತೆನೂ ಕೂಡ ಒಂದು ಪ್ರಾಪರ್ ಫ್ಯೂಡ್ ನ ಕೊಟ್ಟಿದ್ರೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರೋದು. ಅಥವಾ ಚಿಕ್ಕದಾಗಿ ಇನ್ವಾಲ್ವ್ಮೆಂಟ್ ಆದ್ರೂ ತೋರಿಸಿದ್ರೆ ಆಗೋದು. ಅದಕ್ಕೋಸ್ಕರ ಮಿಸ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಡಬ್ಲ್ಯೂ ಡಿಸಿಷನ್ಸ್ ಗಳ ಮೇಲೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಜೇಡ್ ಕಾರ್ಗಿಲ್ ಅವರ ಬಗ್ಗೆ. ಲಿಟ್ರಲಿ ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ಏನಾಯ್ತು ಗುರು, ನಾನೇನೋ ಒಂದು ಅದ್ಭುತವಾದ ಮ್ಯಾಚ್ ನ ಜೇಡ್ ಕಾರ್ಗಿಲ್, ನಾಯಾ ಜಾಕ್ಸ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರು ಸೇರ್ಕೊಂಡು ಡೆಲಿವರ್ ಮಾಡಿರ್ತಾರೆ ಅಂದ್ರೆ ಎಂತೆಂಥ ಬಾಚ್ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಜವಾಗ್ಲೂ ಬಾಚ್ ಒಳಗಡೆ ಮ್ಯಾಚ್ ಇತ್ತು, ಮ್ಯಾಚ್ ಅಲ್ಲಿ ಬಾಚ್ ಇತ್ತು ನನಗಂತೂ ಅರ್ಥನೇ ಆಗಲಿಲ್ಲ. ಅಂಡ್ ಅದರಲ್ಲೂ ಕೂಡ ನಾಯಾ ಜಾಕ್ಸ್ ಅವರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅವರು ಸೇಫ್ ಆಗಿ ಇಲ್ಲ ಅಂತ. ಒಂದು ಟೈಮಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಜೇಡ್ ಕಾರ್ಗಿಲ್ ಅವ್ರನ್ನ ಸ್ಟೀಲ್ ಸ್ಟೆಪ್ಪಿಗೆ ಹತ್ರದಿಂದನೇ ಜೋರಾಗಿ ತಳ್ತಾರೆ. ಅಂಡ್ ಅಲ್ಲಿ ಜೇಡ್ ಕಾರ್ಗಿಲ್ ಅವರು ಬಸ್ಟೆಡ್ ಓಪನ್ ಆಗ್ತಾರೆ. ಅಂಡ್ ಅವರ ಕಣ್ಣು ಪೂರ್ತಿಯಾಗಿ ಓಪನ್ ಆಗಿದೆ, ಅಂದ್ರೆ ಕಣ್ಣು ಮೇಲ್ಗಡೆ ಒಬ್ಬು ಪೂರ್ತಿಯಾಗಿ ಓಪನ್ ಆಗಿದೆ. ಫೋಟೋಸ್ಗಳನ್ನ ನಾನು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಲಿಟ್ರಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಆಗಿದೆ ನಮ್ಮ ಜೇಡ್ ಕಾರ್ಗಿಲ್ ಅವರಿಗೆ ಅಂತ. ಅಂಡ್ ಈಗಲೂ ಕೂಡ ಕೆಲವೊಂದಷ್ಟು ಜನ ಹೇಳ್ತಾರೆ ಡಬ್ಲ್ಯೂ ಕಂಪ್ಲೀಟ್ ಫೇಕ್ ಗುರು, ಅಲ್ಲಿರೋದೆಲ್ಲ ಸುಳ್ಳು ಗುರು ಅಂತ. ಲಿಟ್ರಲಿ ಈ ರೀತಿ ಎಲ್ಲ ಮಾಡ್ಕೊಂಡು ಫೇಕ್ ಆಗಿ ಅವರು ಪರ್ಫಾರ್ಮ್ ಮಾಡೋದಕ್ಕೆ ಆಗುತ್ತಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂಡ್ ಜೇಡ್ ಕಾರ್ಗಿಲ್ ಅವರಿಗೆ ಹೆಲ್ದಿ ಆಗಿ ಹ್ಯಾಪಿ ರಿಕವರಿನ ಬಯಸೋಣ. ಲಿಟ್ರಲಿ ಈ ರೀತಿ ನಾನು ರೀಸೆಂಟ್ ಆಗಿ ಒಂದು UFC ಶೋ ಅಲ್ಲಿ ಆಗಿದ್ನ ನೋಡಿದ್ದೆ. ಅಂಡ್ ಡಬ್ಲ್ಯೂ ಕಂಪನಿಯಲ್ಲಿ ಮೊದಲ ಬಾರಿಗೆ ಈ ರೀತಿ ಓಪನ್ ಆಗಿರೋದನ್ನ ನಾನು ನೋಡ್ತಾ ಇರೋದು. ಐಬ್ರೋನೇ ಓಪನ್ ಆಗಿದೆ ಗುರು, ನನಗಂತೂ ವಿಚಿತ್ರ ಅಂತ ಅನಿಸ್ತಾ ಇದೆ. ಅಂಡ್ ನಾಯಾ ಜಾಕ್ಸ್ ಅವರಿಗೆ ಡಬ್ಲ್ಯೂ ಅವರು ಏನಾದರೂ ಒಂದು ಪನಿಷ್ಮೆಂಟ್ ನ ಕೊಟ್ಟಿರ್ತಾರೆ ಅಂತ ಅನ್ಕೋತೀನಿ. ಕಾದೋಣ ಮುಂದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಏನೇ ಆಗ್ಲಿ ಜೇಡ್ ಕಾರ್ಗಿಲ್ ಅವರಿಗೆ ಸ್ಪೀಡಿ ರಿಕವರಿನ ಬಯಸೋಣ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ಬಗ್ಗೆ. ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಏನಾದ್ರು ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮಾತನ್ನ ರೆಸ್ಸಲ್ ಪಲೂಜಾದಲ್ಲಿ ಕೇಳಿಸ್ಕೊಂಡಿದ್ದಿದ್ರೆ ರೆಸ್ಸಲ್ ಪಲೂಜಾದಲ್ಲಿ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಸೋತೋಗೋರು. ಅಂಡ್ ಮುಂದೆ ಅವರು ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಗೆದ್ದಾಗ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ತನ್ನ ಹೀಲ್ ಟರ್ನ್ ಮಾಡೋರು. ಬಟ್ ಡಬ್ಲ್ಯೂ ಅವರು ಪ್ಲಾನ್ಸ್ ನ ಆ ರೀತಿ ಮಾಡಲಿಲ್ಲ. ಅಂಡ್ ಅದಕ್ಕೋಸ್ಕರ ರೆಸ್ಸಲ್ ಪ್ಲಾಪೂಜಾ ಆಗೋಯ್ತು ಅಂತಾನೆ ಹೇಳ್ಬಹುದು. ಅಂಡ್ ಈಗ ಡಬ್ಲ್ಯೂ ಅವರು ಮತ್ತೊಮ್ಮೆ ಟೀಸ್ ಮಾಡ್ತಾ ಇದ್ದಾರೆ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್. ಲಿಟ್ರಲಿ ವರ್ಷಗಳಿಂದನೂ ಕೂಡ ಟೀಸ್ ಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ಮತ್ತೊಮ್ಮೆ ನೀವು ನೋಡಿರಬಹುದು ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ನ ನೋಡ್ತಾ ನಿಂತಿರ್ತಾರೆ. ಎಷ್ಟು ವರ್ಷದಿಂದ ಈ ಒಂದು ವಿಚಾರ ನಮಗೆ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಬಾರಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ನೇ ಗುರಾಯಿಸಿಕೊಂಡು ನಿಂತಿದ್ದಾರೆ. ಅಂಡ್ ಮತ್ತೊಮ್ಮೆ ಡಬ್ಲ್ಯೂ ಅವರು ಅದನ್ನೇ ಮಾಡ್ತಾ ಇದೆ. ಸೊ ಕ್ರೌನ್ ಜುವೆಲ್ ಅಲ್ಲಾದ್ರೂ ಡಬ್ಲ್ಯೂ ಅವರು ಟ್ರಿಗರ್ ನ ಪುಲ್ ಮಾಡ್ತಾರ, ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ನ ಮಾಡಿಸ್ತಾರ ಅಂತ ನಾವು ಕಾದ್ ನೋಡ್ಬೇಕು. ಲಿಟ್ರಲಿ ಅಲ್ಲೂ ಕೂಡ ಆಗ್ಲಿಲ್ಲ ಅಂದ್ರೆ ಆ ಒಂದು ಚಾಂಪಿಯನ್ಶಿಪ್ ನ ರ್ಯಾಂಡಿ ಆರ್ಟನ್ ಅವರು ಯಾಕೆ ನೋಡ್ತಾ ಇದಾರೆ ಅಂತ ಅರ್ಥನೇ ಇರೋದಿಲ್ಲ. ಕಾದ್ ನೋಡೋಣ ಗೈಸ್, ಕ್ರೌನ್ ಜುವೆಲ್ ಅಲ್ಲಾದ್ರೂ ಡಬ್ಲ್ಯೂ ಅವರು ಆ ಒಂದು ಟ್ರಿಗರ್ ನ ಪುಲ್ ಮಾಡ್ತಾರೋ ಇಲ್ವೋ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.